ಇನ್ನು ಜಮ್ಮುವಿನ ಶಂಭು ಟೆಂಪಲ್ ಬಳಿ ಪಾಕ್ ಮಿಸೈಲ್ ದಾಳಿಯನ್ನ ಮಾಡಿದೆ. ಇವತ್ತು ಬೆಳಿಗ್ಗೆ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿದೆ ಪಾಕ್. ದೇವಸ್ಥಾನದ 200 ಮೀಟರ್ ದೂರದಲ್ಲಿ ಮಿಸೈಲ್ ಸ್ಫೋಟವಾಗಿದೆ. ಆದರೆ ದೇಗುಲಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯಾಗಿಲ್ಲ. ದೇಗುಲ ಸುರಕ್ಷಿತವಾಗಿದೆ. ನಿನ್ನೆ ದಿನದ ಸುದ್ದಿಗೋಷ್ಠಿಯಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು. ದೇಗುಲಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು, ಚರ್ಚ್ಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು, ಅಥವಾ ಈ ಪುಣ್ಯ ಸ್ಥಳಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು, ಸ್ಕೂಲ್ಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇರೋದು ನಿಜ ಅನ್ನೋದಾಗಿ. ಇದೀಗ ಶಂಭು ದೇವಸ್ಥಾನವನ್ನ ಟಾರ್ಗೆಟ್ ಮಾಡಿ ನಡೆಸಿರುವಂತಹ ದಾಳಿ ಫೇಲ್ ಆಗಿದೆ. ಇವತ್ತು ಬೆಳಿಗ್ಗೆ ದಾಳಿಯಾಗಿದೆ. ದೇವಸ್ಥಾನದ 200 ಮೀಟರ್ ದೂರದಲ್ಲಿ ಮಿಸೈಲ್ ಸ್ಫೋಟವಾಗಿದೆ. ದೇಗುಲಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯಾಗಿಲ್ಲ. ನಿನ್ನೆ ಹನುಮಾನ್ ದೇಗುಲವನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿತ್ತು. ಇದೀಗ ನೀವು ಗಮನಿಸ್ತಾ ಇರೋದು ಶಂಭು ದೇವಸ್ಥಾನ. ಶಂಭು ದೇವಸ್ಥಾನದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಜಮ್ಮುವಿನಲ್ಲಿರುವಂತಹ ಶಂಭು ದೇಗುಲ, ಇದರ ಪಕ್ಕಾನೇ ಮಿಸೈಲ್ ಬಿದ್ದಿದೆ. ಇವತ್ತು ಬೆಳಗ್ಗೆ ಟಾರ್ಗೆಟ್ ಮಾಡಿ ನಡೆಸಿರುವಂತಹ ದಾಳಿ ದೇವಸ್ಥಾನದಿಂದ ಕೇವಲ 200 ಮೀಟರ್ ದೂರದಲ್ಲಿ ಮಿಸೈಲ್ ಸ್ಫೋಟವಾಗಿದೆ.